ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಕರ್ಮಯೋಗಿಗಳೇ, ಮೇ 6, 2026 ಇವತ್ತು ನಿಮ್ಮ ದಿನ. ಯಾಕೆಂದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಕಾಲ ಶುರುವಾಗುತ್ತೆ. ಇಷ್ಟು ದಿನ ಬೆವರು ಸುರಿಸಿ ಕಲ್ಲು ಹೊತ್ತು ಕಟ್ಟಿದ ಗೋಡೆ ಇವತ್ತು ಭದ್ರವಾದ ಮನೆ ಆಗುತ್ತೆ. ಆದರೆ ಇಲ್ಲೇ ಒಂದು ಕಠಿಣ ಪರೀಕ್ಷೆ ಇದೆ. ಜವಾಬ್ದಾರಿ ಹೊರೆ ಆಗುತ್ತಾ ಅಥವಾ ಮೆಟ್ಟಿಲಾಗುತ್ತಾ? ನಿಮ್ಮ ಶಿಸ್ತು ನಿಮ್ಮನ್ನು ರಾಜ ಮಾಡುತ್ತಾ ಅಥವಾ ಒಂಟಿ ಮಾಡುತ್ತಾ ಅಂತ. ನಿಮ್ಮದು ಈ ವಿಡಿಯೋ ಪೂರ್ತಿ ನೋಡಿ, ಯಾಕೆಂದರೆ ಇವತ್ತಿನ ಮಕರ ರಾಶಿ ಮಹಾರಾಜ ಫಲ ನಿಮ್ಮ ವೃತ್ತಿ, ನಿಮ್ಮ ಗೌರವ, ನಿಮ್ಮ ಭವಿಷ್ಯದ ಭದ್ರತೆ ಮೂರರ ಬುನಾದಿ ಹಾಕಿರುತ್ತೆ. ಫ್ರೆಂಡ್ಸ್, ನಿಮ್ಮ ರಾಶಿಯಾಧಿಪತಿ ಶನಿದೇವ ಅಂದರೆ 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ದಿಗ್ಬಾಲಕನಾಗಿ ಕೊಡ್ತಾ ಇದ್ದಾನೆ. ಜೊತೆಗೆ ಸೂರ್ಯ 5ನೇ ಮನೆಯಿಂದ ರಾಜಯೋಗ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ. ಇದರ ಅರ್ಥ ಏನಪ್ಪ ಅಂದರೆ, ಮೊದಲನೇದು, ಕೆಲಸದಲ್ಲಿ ನಿಮ್ಮ ಮಾತೆ ಅಂತಿಮವಾಗುತ್ತೆ. ಬಾಸ್, ಹಿರಿಯ ಅಧಿಕಾರಿ, ಸರ್ಕಾರ ನಿಮ್ಮ ಕೆಲಸವನ್ನು ಗುರುತಿಸುತ್ತೆ. ಪ್ರಮೋಷನ್, ಸಂಬಳ ಹೆಚ್ಚಳ ಆಗುತ್ತೆ. ಹೊಸ ಹುದ್ದೆ ಸಿಗುತ್ತೆ. ಎಲ್ಲದಕ್ಕೂ ದಾರಿ ತೆರೆಯುತ್ತೆ. ಎರಡನೆಯದು, ನಿಮ್ಮ ಹೆಸರಿಗೆ ಒಂದು ತೂಕ ಬರುತ್ತೆ. ಜನ ನಿಮ್ಮನ್ನು ಜವಾಬ್ದಾರಿಯುತ ವ್ಯಕ್ತಿ ಅಂತ ನಂಬ್ತಾರೆ. ಲೀಡರ್ಶಿಪ್ ನಿಮ್ಮ ತಲೆಗೆ ಬರುತ್ತೆ. ಮೂರನೆಯದು, ತಂದೆಯಿಂದ ಅಥವಾ ತಂದೆಯ ವಯಸ್ಸಿನವರಿಂದ ದೊಡ್ಡ ಸಹಾಯ ಅಥವಾ ಆಸ್ತಿ ವಿಷಯದಲ್ಲಿ ಅನುಕೂಲ ಆಗುತ್ತೆ. ಆದರೆ ಇಲ್ಲೇ ಒಂದು ಕಠಿಣ ಸತ್ಯ ಇದೆ. ಶನಿ ಶ್ರಮ ವಹಿಸ್ತಾನೆ, ಶ್ರಮ ಕೇಳ್ತಾನೆ, ಸೋಮಾರಿತನ ಸಹಿಸೋದಿಲ್ಲ. ಇವತ್ತು ಕೆಲಸ ಮುಂದೂಡಿದ್ರೆ ನಷ್ಟ. ನೀವು ಇವತ್ತು ಪರ್ವತ ಇದ್ದಂತೆ ನಿಧಾನವಾಗಿ ಇರ್ತೀರ. ಆದರೆ ಒಮ್ಮೆ ತುದಿ ಮುಟ್ಟಿದರೆ ಯಾರಿಂದಲೂ ಕೂಡ ಕೆಳಗೆ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಕೆಳಗೆ ಬಿದ್ದರೆ ಪೆಟ್ಟು ಜಾಸ್ತಿ. ಹಾಗಾಗಿ ಪ್ರತಿ ಹೆಜ್ಜೆ ಎಚ್ಚರಿಕೆಯಿಂದ ಇಡಿ. ಈಗ ಕುಟುಂಬ ಮತ್ತು ಸಂಬಂಧಿಕರ ವಿಷಯ. ಮಕರ ರಾಶಿಯವರು ಪ್ರೀತಿಯನ್ನು ಮಾತಿನಲ್ಲಿ ತೋರಿಸಲ್ಲ, ಕೆಲಸದಲ್ಲಿ ತೋರಿಸ್ತೀರಿ, ಜವಾಬ್ದಾರಿ ತಗೋತೀರಿ ಮತ್ತು ಮನೆಯಲ್ಲಿ ನಿಮ್ಮ ಮೇಲೆ ಎಲ್ಲರ ನಿರೀಕ್ಷೆ ಜಾಸ್ತಿ ಇರುತ್ತೆ. ಅಪ್ಪ, ಅಮ್ಮ, ಮಕ್ಕಳು, ಹೆಂಡತಿ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ. ನೀವು ದಣಿದಿದ್ರು ಕೂಡ ನಾನಿದ್ದೀನಿ ಅಂತ ಧೈರ್ಯ ಕೊಡ್ತೀರಾ. ಅದೇ ನಿಮ್ಮ ದೊಡ್ಡ ಗುಣ. ಆದರೆ ಎಚ್ಚರಿಕೆ ಏನು, ಇವತ್ತು ಮನೆಯಲ್ಲಿ ನಿಮ್ಮ ಮಾತು ಕಾನೂನು ಇದ್ದಂತೆ. ನೀವು ಹೇಳಿದ್ದೇ ನಡಿಬೇಕು ಅಂತ ಹಠ ಮಾಡಬೇಡಿ. ಪ್ರೀತಿ ಪಾತ್ರರ ಭಾವನೆಗೂ ಬೆಲೆ ಕೊಡಿ. ಇಲ್ಲದಿದ್ದರೆ ಮನೆಯಲ್ಲಿ ಮೌನದ ಗೋಡೆ ಬೆಳೆಯುತ್ತೆ. ದಾಂಪತ್ಯದಲ್ಲಿ ಇವತ್ತು ಸಂಗಾತಿ ನಿಮ್ಮಿಂದ ಎಮೋಷ್ನಲ್ ಸಪೋರ್ಟನ್ನು ಬಯಸ್ತಾರೆ. ದುಡ್ಡು, ಗಿಫ್ಟ್ ಬೇಡ, ನಿಮ್ಮ ಸಮಯ ಕೊಡಿ. 2 ನಿಮಿಷ ತಲೆನೇ ಒರೆಸಿ ಸಾಕು. ಅವರ ದಿನ ಆಗುತ್ತೆ. ಮದುವೆ ಆಗದವರಿಗೆ ಹಿರಿಯರ ಮೂಲಕ ಸಂಬಂಧ ಕುದುರುವ ಯೋಗ ಅನ್ನೋದು ಇದೆ. ಸ್ಟೇಟಸ್ ಜಾಬ್ ಇರುವ ಸಂಬಂಧ ಬರುತ್ತೆ. ಆದರೆ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಹೃದಯಕ್ಕೂ ಸ್ವಲ್ಪ ಜಾಗ ಕೊಡಿ. ಈಗ ವೃತ್ತಿ ಮತ್ತು ದುಡ್ಡಿನ ಮಾತು. ಇವತ್ತು ನಿಮ್ಮ 10ನೇ ಮನೆ ಫುಲ್ ಪವರಲ್ಲಿ ಇದೆ. ಅಂದರೆ ವೃತ್ತಿ ಜೀವನವೇ ನಿಮ್ಮ ಧ್ಯಾನ ಆಗಬೇಕು. ಕೆಲಸ ಮಾಡುವವರಿಗೆ ಇದು ಗೋಲ್ಡನ್ ಪೀರಿಯಡ್. ಶನಿ ನಿಮ್ಮ ಬಾಸ್ ಆಗಿದ್ದಾನೆ. ಅವನು ಕೆಲಸ ನೋಡ್ತಾನೆ, ನಾಟಕ ನೋಡಲ್ಲ. ಹಾಗಾಗಿ ಪ್ರಾಮಾಣಿಕವಾಗಿ ದುಡಿರಿ. ರಿಸಲ್ಟ್ ನಿಮ್ಮ ಹಿಂದೆ ಬರುತ್ತೆ. ಸರ್ಕಾರಿ ಕೆಲಸ, ಬ್ಯಾಂಕ್, ಕಾನೂನು, ಕನ್ಸ್ಟ್ರಕ್ಷನ್, ಕೃಷಿ, ಮೈನಿಂಗ್, ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಇರುವ ಮಕರ ರಾಶಿಯವರಿಗೆ ಬಡ್ತಿ, ಟ್ರಾನ್ಸ್ಫರ್, ಇನ್ಸೆಂಟಿವ್ ಎಲ್ಲವೂ ಸಿಗುತ್ತೆ. ಬಿಸ್ನೆಸ್ ಮಾಡುವವರಿಗೆ ಹಳೆಯ ಗ್ರಾಹಕನೇ ದೊಡ್ಡ ಆರ್ಡರ್ ಕೊಡ್ತಾರೆ. ದೀರ್ಘಕಾಲದ ಡೀಲ್ ಸೈನ್ ಆಗುತ್ತೆ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಯಾರನ್ನು ಕುರುಡಾಗಿ ನಂಬೇಡಿ. ಲೆಕ್ಕ ಪಕ್ಕಾ ಇರಲಿ, ಪೇಪರ್ ಸ್ಟ್ರಾಂಗ್ ಇರಲಿ. ದುಡ್ಡಿನ ವಿಷಯದಲ್ಲಿ ಇವತ್ತು ಶನಿ ಕಂಜೂಸಲ್ಲ, ಆದರೆ ಲೆಕ್ಕ ಕೇಳ್ತಾನೆ. ದುಡಿದ ದುಡ್ಡು ಉಳಿಯುತ್ತೆ. ಕಷ್ಟಪಟ್ಟು ಸೇವ್ ಮಾಡಿದ ಹಣಕ್ಕೆ ಈಗ ಬಡ್ಡಿ ಜಾಸ್ತಿ ಸಿಗುತ್ತೆ. ಭೂಮಿ, ಮನೆ, ಸೈಟ್ ಖರೀದಿಗೆ ಉತ್ತಮ ದಿನ. ಆದರೆ ಸಾಲ ಮಾಡಿ ಶೋಕಿ ಮಾಡಬೇಡಿ. ಒಂದು ರೂಲ್ ನೆನಪಿಡಿ, ಮಕರ ರಾಶಿ ₹1 ದುಡಿದ್ರೆ 10 ಪೈಸೆ ದಾನ, 10 ಪೈಸೆ ಹೂಡಿಕೆ, ಉಳಿದದ್ದು ಖರ್ಚು. ಹೀಗೆ ಮಾಡಿದರೆ ಲಕ್ಷ್ಮಿ ಮನೆ ಬಿಟ್ಟು ಹೋಗಲ್ಲ. ಈಗ ಆರೋಗ್ಯ ಮತ್ತು ಅತಿ ಮುಖ್ಯ ಎಚ್ಚರಿಕೆ. ಮಕರ ರಾಶಿಯವರ ವೀಕ್ ಪಾಯಿಂಟ್: ಮಂಡಿ, ಮೂಳೆ, ಚರ್ಮ, ಹಲ್ಲು ಮತ್ತು ಡಿಪ್ರೆಷನ್. ಇವತ್ತು ಶನಿ ಪ್ರಬಲ ಇರೋದರಿಂದ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಬೆನ್ನು ನೋವು, ಮಂಡಿ ನೋವು ಕಾಣಿಸಿಕೊಳ್ಬಹುದು. ಮನಸ್ಸಲ್ಲಿ ನಾನೊಬ್ಬನೇ ಎಲ್ಲ ಮಾಡಬೇಕು ಅನ್ನೋ ಒಂದು ಭಾರ ಕಡಿಮೆ ಕಾಡುತ್ತಾ ಇರುತ್ತೆ. ಒಂಟಿತನ ಕಾಡುತ್ತೆ. ಪರಿಹಾರ ಏನು? ಬೆಳಿಗ್ಗೆ ಎದ್ದು ಎಳ್ಳೆಣ್ಣೆ ಹೆಚ್ಚಿ ಸ್ನಾನ ಮಾಡಿ, ಕಪ್ಪು ಎಳ್ಳು ತಿನ್ನಿ, ಬಿಸಿಲಿಗೆ ಮೈ ಒಡ್ಡಿ, ವಿಟಮಿನ್ ಡಿ ತಗೊಳ್ಳಿ. ಕೆಲಸದ ನಡುವೆ 5 ನಿಮಿಷ ಕಣ್ಣು ಮುಚ್ಚಿ ರೆಸ್ಟ್ ಮಾಡಿ. ಈಗ ದೊಡ್ಡ ಎಚ್ಚರಿಕೆ ಏನು ಅಂದರೆ, ಇವತ್ತು ನಿಮ್ಮ ಕೆಲಸನೇ ನಿಮ್ಮ ಪೂಜೆ ಆಗಲಿ, ಆದರೆ ಕೆಲಸವೇ ನಿಮ್ಮ ಜೀವನ ಆಗಬಾರ್ದು. ಎಲ್ಲ ಜವಾಬ್ದಾರಿ ನನ್ನದು ಅಂತ ಹೊತ್ಕೊಂಡ್ರೆ ನೀವು ಕುಸಿದು ಬೀಳ್ತೀರಾ.
ಕೆಲಸ ಹಂಚಿ ಡೆಲಿಗೇಟ್ ಮಾಡಿ ಸಹಾಯ ಕೇಳಿ. ಕೇಳುವುದು ದೌರ್ಬಲ್ಯ ಅಲ್ಲ, ಬುದ್ಧಿವಂತಿಕೆ. ಮತ್ತೊಂದು ವಿಷಯ, ಇವತ್ತು ಯಾರಾದರೂ ನಿಮ್ಮನ್ನು ಟೀಕೆ ಮಾಡಿದರೆ ವೈಯಕ್ತಿಕವಾಗಿ ತಗೋಬೇಡಿ. ಶನಿ ನಿಮ್ಮನ್ನು ತಿದ್ದಿ ತೀಡಿ ವಜ್ರ ಮಾಡ್ತಿದ್ದಾನೆ. ಟೀಕೆಯನ್ನು ಪಾಠ ಮಾಡ್ಕೊಳ್ಳಿ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಇವತ್ತು ಶಿಸ್ತಿನ ದಿನ. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.